ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಕಲಿಕಾ ಚೇತರಿಕೆ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಕಲಿಕಾ ಹಾಳೆ 21ರ ಉತ್ತರಗಳನ್ನು ನೋಡೋಣ. ಈ ಮೊದಲಿನ ವಿಡಿಯೋ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ಈ ವಿಡಿಯೋದ ಕಮೆಂಟ್ ಅಲ್ಲಿ ಸಹಿತ ಫಸ್ಟ್ ಆಗಿ ಪಿನ್ ಮಾಡಿದ್ದೀನಿ. ವಿಡಿಯೋದ ಐ ಕಾರ್ಡ್ ಅಲ್ಲಿ ಸಹಿತ ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಸಹಿತ ಒತ್ತಿ ನೋಡಬಹುದು. ವಿಡಿಯೋವನ್ನು ಲೈಕ್ ಮಾಡಿ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವಿಡಿಯೋ ಲಿಂಕನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಂದೇಹಗಳಿದ್ರೆ ಕಮೆಂಟಲ್ಲಿ ಪೋಸ್ಟ್ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಸೇರಿಕೊಳ್ಳಿ. ಶುರು ಮಾಡೋಣ. ಕಲಿಕಾ ಹಾಳೆ 29ರಲ್ಲಿ ಏನು ಕಲಿಕಾಂಶ ಇದೆ ಮತ್ತು ಏನು ಪ್ರಶ್ನೆಗಳ ಉತ್ತರಗಳು ನೋಡುವಂತಕ್ಕಂಥದ್ದು. ಇದು ಕಲಿಕಾಂಶ 8.4ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬ್ರಿಟಿಷ್ ನೀತಿಯ ಪರಿಣಾಮಗಳು ಅಂತ. ಭಾರತದಲ್ಲಿ ಬ್ರಿಟಿಷ್ ನೀತಿಯ ಪರಿಣಾಮಗಳನ್ನು ವಿಶ್ಲೇಷಣೆ ಮಾಡತಕ್ಕಂಥದ್ದು ಕಲಿಕಾಫಲ 8.4ರಲ್ಲಿ ಇದೆ. ಸುಮಾರು 3 ಶತಮಾನಗಳ ಹಿಂದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿತ್ತು. ಇವರೇನ್ ಮಾಡ್ತಾರಪ್ಪ ಅಂದ್ರೆ, ಜನಸಾಮಾನ್ಯರು ಕೃಷಿ ಮತ್ತು ವ್ಯಾಪಾರಿಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಿ ದೌರ್ಜನ್ಯವನ್ನ ಮಾಡ್ತಿದ್ರು. ತೆರಿಗೆ ಕೊಡದೇ ಇದ್ರೆ ಕಠಿಣ ಶಿಕ್ಷೆ ಕೊಡ್ತಿದ್ರು. ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥ ಜನರು ಇದರ ಮೇಲೆ ಬಹಳಷ್ಟು ಪರಿಣಾಮವನ್ನ ಬೀರಿತು. ರೈತರು ತಮ್ಮ ಹೊಲ ಗದ್ದೆಗಳಲ್ಲಿ ಬೆಳೆಯಲಿ ಅಥವಾ ಬೆಳೆಯದಿರಲಿ, ಅತಿವೃಷ್ಟಿ ಅನಾವೃಷ್ಟಿಯ ಸಂದರ್ಭದಲ್ಲಿ ಸಹಿತ ರೈತರು ತೆರಿಗೆ ಕೊಡಲೇಬೇಕಿತ್ತು ಕಂಪನಿಯವರಿಗೆ. ಇಲ್ಲಿ 1793ರಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಇರ್ತದೆ. ಇದನ್ನ ಜಮೀನ್ದಾರರನ್ನ ಮಾಲೀಕರನ್ನಾಗಿ ಮಾಡಿ ಉಳುವವರನ್ನ ಗೇಣಿದಾರರು ಅಂತ ಪರಿಗಣಿಸ್ತಿತ್ತು ಜಮೀನ್ದಾರಿ ಪದ್ಧತಿ. ಇಲ್ಲಿ ಗೇಣಿದಾರ ತಮ್ಮ ಸಾಂಪ್ರದಾಯಿಕ ಹಕ್ಕುಗಳಿಂದ ದೂರ ಇರ್ತಿದ್ದ. ಗೇಣಿದಾರ ನೀಡಿದ ತೆರಿಗೆಗಳಲ್ಲಿ 10/11 ಭಾಗವನ್ನ ಸರ್ಕಾರಕ್ಕೆ ನೀಡಿ 1/11 ಭಾಗ ತಾವೇ ಇಟ್ಟುಕೊಳ್ತಿದ್ದ. ಇತರೆ ಕಾರಣಗಳಿಗೆ ತೆರಿಗೆ ಹೆಚ್ಚಿಸಿದ್ರೆ ತೆರಿಗೆ ಪಾವತಿಯನ್ನು ಕೊಡಲೇಬೇಕಿತ್ತು. ಒಂದು ವೇಳೆ ಸರಿಯಾದ ಸಮಯಕ್ಕೆ ತೆರಿಗೆ ಪಾವತಿ ಮಾಡದಿದ್ರೆ ಭೂಮಿಯನ್ನ ಸಹಿತ ಮಾರಾಟವನ್ನ ಮಾಡ್ತಿದ್ರು ಕಂಪನಿಯವರು. 1820ರಲ್ಲಿ ಮನ್ರೋ ಮದ್ರಾಸಿನ ಗವರ್ನರ್ ಆಗಿದ್ದ ಈತ ಜಮೀನ್ದಾರಿ ಪದ್ಧತಿಯ ಬದಲಾಗಿ ರೈತವಾರಿ ಪದ್ಧತಿ ಜಾರಿಯನ್ನ ಮಾಡ್ತಾನೆ. ಮುಖ್ಯವಾಗಿ ಮದ್ರಾಸ್ ಮತ್ತು ಬೊಂಬಾಯಿ ಪ್ರಾಂತ್ಯಗಳಲ್ಲಿ, ಅಸ್ಸಾಂ ಮತ್ತು ಕೊಡಗು ಪ್ರಾಂತ್ಯಗಳಲ್ಲಿ ಇದನ್ನ ಜಾರಿಯನ್ನ ಮಾಡ್ತಾರೆ. ದಕ್ಷಿಣ ಮತ್ತು ನೈಋತ್ಯ ಭಾರತದಲ್ಲಿ ಜಮೀನ್ದಾರರು ಇಲ್ಲದೆ ಇರುವುದರಿಂದ ವಾಸ್ತವ ಉಳುಮೆದಾರರೊಂದಿಗೆ ಭೂ ಕಂದಾಯದ ಒಂದು ಒಪ್ಪಂದವನ್ನ ಮಾಡಿಕೊಳ್ತಾರೆ. ಭೂಮಿಯನ್ನ ಮೌಲ್ಯಮಾಪನವನ್ನ ಮಾಡಿ ಕಂದಾಯ ನಿಗದಿ ಮಾಡುವ ಪದ್ಧತಿಯನ್ನ ಯಾರಪ್ಪ ಅಂದ್ರೆ ಮನ್ರೋ ಜಾರಿಯನ್ನ ಮಾಡಿರ್ತಾನೆ. ತೆರಿಗೆ ಹೆಚ್ಚಂದ ಭೂಮಿಯನ್ನ ಉಳುಮೆ ಮಾಡದೇ ಇದ್ರೆ ಅದನ್ನ ಪಾಳು ಭೂಮಿ ಅಂತ ಕರಿತಿದ್ರು. ಈ ಪದ್ಧತಿಯಲ್ಲಿ ಉಳುಮೆದಾರರನ್ನ ಭೂಮಿಯ ಮಾಲೀಕರನ್ನಾಗಿ ಮಾಡಿದ್ರು. ಭೂ ಕಂದಾಯ ನಗದು ರೂಪದಲ್ಲಿ ಪಾವತಿಯನ್ನ ಮಾಡಬೇಕಾಗಿತ್ತು ಅಂತಕ್ಕಂಥದ್ದು ಮನ್ರೋ ಒಂದು ಜಾರಿ ಮಾಡಿದ ತೆರಿಗೆ ಪದ್ಧತಿಯಲ್ಲಿ ಇತ್ತು. ಮುಂದೆ ವಿಲಿಯಂ ಬೆಂಟಿಂಗ್ ಗಂಗಾ ನದಿಯ ಬಯಲಾಗಿರಬಹುದು ಮತ್ತು ವಾಯವ್ಯ ಭಾರತ ಮತ್ತು ಮಧ್ಯ ಭಾರತದ ಕೆಲವು ಪ್ರದೇಶಗಳಲ್ಲಿ ಮಹಲ್ವಾರಿ ಪದ್ಧತಿ ಜಾರಿಯನ್ನ ಮಾಡ್ತಾನೆ. ಇಲ್ಲಿ ಇದು ಜಮೀನ್ದಾರಿ ಮತ್ತು ರೈತವಾರಿ ಪದ್ಧತಿ ಎರಡರ ನಡುವಿನ ಮಿಶ್ರಣವೇ ಮಹಲ್ವಾರಿ ಪದ್ಧತಿ. ಮಹಲ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದಕ್ಕಿಂತ ಹೆಚ್ಚು ಗ್ರಾಮಗಳನ್ನ ಸೇರಿಸೋದು ಅಂತ ಕರಿತಿದ್ರು. ಆಯಾ ಪ್ರದೇಶದ ಮುಖ್ಯಸ್ಥರೊಡನೆ ಕಂದಾಯವನ್ನ ಒಪ್ಪಂದ ಮಾಡಿಕೊಳ್ತಿದ್ರು. ಮಹಲ್ ಆಧಾರದ ಮೇಲೇನೆ ಕಂದಾಯವನ್ನ ನಿಗದಿ ಮಾಡ್ತಿದ್ರು. ಭೂಮಿ ಮಾಲೀಕತ್ವವನ್ನ ರೈತರಿಗೆ ನೀಡಲಾಗಿದ್ದರೂ ಸಹ ಅದು ಶಾಶ್ವತ ಅಲ್ಲ. ಮಣ್ಣಿನ ಆಧಾರದ ಮೇಲೆ ಸರಾಸರಿ ಬಾಡಿಗೆಯನ್ನ ಪರಿಚಯ ಮಾಡಿದ್ರು. ಗ್ರಾಮದ ಮುಖ್ಯಸ್ಥ ಕಂದಾಯ ಸಂಗ್ರಹಿಸುತ್ತಿದ್ದ. ಈ ಪದ್ಧತಿಯಲ್ಲಿ ಮುಂದೆ ಗ್ರಾಮದ ಮುಖ್ಯಸ್ಥನೇ ವಾಸ್ತವವಾಗಿ ಜಮೀನ್ದಾರ ಅಂತ ಕರೆದುಕೊಂಡ. ಇದು ಕಲಿಕಾ ಹಾಳೆ 29ರಲ್ಲಿ ಬ್ರಿಟಿಷ್ ನೀತಿಯ ಪರಿಣಾಮಗಳಲ್ಲಿ ಯಾವೆಲ್ಲ ಅಂಶಗಳಿತ್ತು ನಮಗೆ ಗೊತ್ತೇ ಆಗಿರ್ಬೋದು. ಇದಿತ್ತು ಜಮೀನ್ದಾರಿ ಪದ್ಧತಿ, ಇದಿತ್ತು ರೈತವಾರಿ ಪದ್ಧತಿ, ಇದಿತ್ತು ಮಹಲ್ದಾರಿ ಪದ್ಧತಿಯ ಒಂದು ವಿವರಣೆ. ಇದಕ್ಕೆ ಸಂಬಂಧಪಟ್ಟಂತವ್ರು ಏನ್ ಮಾಡಿದಾರಪ್ಪ ಅಂದ್ರೆ, ಕಲಿಕಾ ಹಾಳೆ 29ರಲ್ಲಿ ಚಿತ್ರಗಳ ಕುರಿತು ನಿಮಗೆ ತೋಚಿದಂತೆ ಬರೆಯೋಣ ಅಂತ ಕೊಟ್ಟಿದ್ದಾರೆ. ಚಿತ್ರ ನೋಡಿದ್ರೆ ಏನ್ ಬರಿಬೇಕು ಅನ್ನೋದನ್ನ ಗೊತ್ತಾಗೋದಿಲ್ಲ. ಬಟ್ ಕಲಿಕಾಂಶ ಏನಿದೆ ಅಂದ್ರೆ ಬ್ರಿಟಿಷ್ ನೀತಿಯ ಪರಿಣಾಮಗಳು. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದ ವಾಕ್ಯಗಳನ್ನ ನಾವ್ ಏನ್ ಮಾಡ್ಬೇಕಾಗ್ತದೆ, ಚಿತ್ರ ನೋಡಿ ಬರಿಬೇಕಾಗ್ತದೆ. ಈ ಚಿತ್ರದಲ್ಲಿ ಮಹಿಳೆ ಇದ್ದಾರೆ, ಎಲ್ಲ ಕೂಡ ಪುರುಷರು ಏನಾಗಿದ್ದಾರಪ್ಪ ಅಂದ್ರೆ ಇದ್ದಿದ್ದಾರೆ. ಒಂದ್ ರೀತಿಯಾಗಿರ್ತಕ್ಕಂಥ ಅಮಾನುಷ ಚಿತ್ರ ಕಾಣ್ತಾ ಇದೆ ಅದು. ಉತ್ತರ ನೋಡೋದಾದ್ರೆ, ಮುಖ್ಯವಾಗಿ ಕಂಪನಿಯವರು ಜನಸಾಮಾನ್ಯ ಕೃಷಿಕರು ವ್ಯಾಪಾರಿಗಳಿಗೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಿ ದೌರ್ಜನ್ಯವನ್ನ ಮಾಡ್ತಿದ್ರು. ಈ ಕಂಪನಿಯವರ ಕಾಲದಲ್ಲಿ ಮಹಿಳೆಯರ ಸ್ಥಿತಿ ತುಂಬಾನೇ ಚಿಂತಾಜನಕವಿತ್ತು.
ಸಮಾಜದಲ್ಲಿ ಮಹಿಳೆಯರ ಕುರಿತಾಗಿರ್ತಕ್ಕಂಥ ಶೋಷಣೆಗಳನ್ನ ಈ ಚಿತ್ರದ ಮೂಲಕ ನಾವೇನ್ ಮಾಡ್ಬೋದು ಊಹಿಸಬಹುದು. ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನವನ್ನ ಕುರಿತು ನಾವೇನ್ ಮಾಡ್ಬೋದು ಆ ಚಿತ್ರದ ಮೂಲಕ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲೊಂದು 4-5 ಸಾಲುಗಳನ್ನ ವಿದ್ಯಾರ್ಥಿಗಳೇ ಬರೀಬಹುದು. ಇನ್ನ ಎರಡನೇ ಚಿತ್ರ ನೋಡೋಣ. ಈ ಚಿತ್ರದಲ್ಲಿನೂ ಕೂಡ ಏನಾಗಿದಾರಪ್ಪ ಅಂದ್ರೆ ತುಂಬಾನೇ ಜನ ಒಂದು ರೈತರು, ಜನಸಾಮಾನ್ಯರು ಕೆಳಗಡೆ ಕುಂತಿದ್ದಾರೆ. ಇಲ್ಲೆಲ್ಲ ಸ್ವಲ್ಪ ಒಂದಿಷ್ಟು ಸಿಪಾಯಿಗಳಿದ್ದಾರೆ, ನಾಯಕರಿದ್ದಾರೆ. ಅವರೆಲ್ಲ ಏನ್ ಮಾಡಿದಾರಪ್ಪ ಅಂದ್ರೆ ನಾವು ಊಹಿಸಬಹುದು. ಇಲ್ಲಿ ಏನ್ ಬರಿಬಹುದು ಅಂತಂದ್ರೆ ಇಲ್ಲಿನೂ ಕೂಡ ಜನಸಾಮಾನ್ಯ ಕೃಷಿಕ ಮತ್ತು ವ್ಯಾಪಾರಿಗಳ ಮೇಲೆ ಕಂಪನಿಯವರು ಹೆಚ್ಚಿಗೆ ತೆರಿಗೆಯನ್ನು ವಿಧಿಸಿ ದೌರ್ಜನ್ಯವನ್ನ ಮಾಡ್ತಿದ್ರು. ಮುಂದೆ ಜನಸಾಮಾನ್ಯರ ವಿರುದ್ಧ ಕಂಪನಿಯವರು ನಿರಂತರ ಶೋಷಣೆಯನ್ನ ಮಾಡಿದ್ರು. ರೈತರ ವಿರುದ್ಧ ಕೂಡ ನಿರಂತರವನ್ನ ಶೋಷಣೆಯನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕಂಪನಿಯವರ ಕಾಲದಲ್ಲಿ ನೋಡ್ತೀವಿ. ತುಂಬಾ ರೀತಿಯಾಗಿರ್ತಕ್ಕಂಥ ದಬ್ಬಾಳಿಕೆ ದೌರ್ಜನ್ಯಕ್ಕೆ ನಮ್ಮ ಜನ ಏನಾಗಿದ್ರಪ್ಪ ಅಂದ್ರೆ ಒಳಗಾಗಿದ್ರು. ಮುಂದಿನ ಚಿತ್ರ ಇದೆ. ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಬರೀಬೇಕಾದ್ರೆ ವಿಶೇಷವಾಗಿ ರೈತರಿದ್ದಾರೆ. ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥದ್ದಂತ ಕಾಣ್ತಾ ಇದೆ. ಇಲ್ಲಿನೂ ಕೂಡ ಬರೀತಕ್ಕಂಥದ್ದು ಜನಸಾಮಾನ್ಯ ಮತ್ತು ಕೃಷಿಕರ ವ್ಯಾಪಾರಿಗಳ ಮೇಲೆ ಕಂಪನಿಯವರು ಹೆಚ್ಚಿಗೆ ತೆರಿಗೆನ ವಿಧಿಸ್ತಿದ್ರು. ರೈತರ ವಿರುದ್ಧ ನಿರಂತರವಾದ ಶೋಷಣೆಗಳನ್ನ ಮಾಡಿದ್ರು. ರೈತರ ಸ್ಥಿತಿ ಚಿಂತಾಜನಕ ಇತ್ತು. ಒಟ್ಟಾರೆಯಾಗಿ ರೈತರನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ತೆರಿಗೆ ವಸೂಲಿ ಮಾಡತಕ್ಕಂತ ವಸ್ತುವನ್ನಾಗಿ ಕಂಪನಿಯವರು ಏನ್ ಮಾಡ್ತಾರೆ ಬಳಸಿಕೊಳ್ತಾರೆ. ಇಷ್ಟು ಕಲಿಕಾ ಹಾಳೆ 29ರಲ್ಲಿ ವಿದ್ಯಾರ್ಥಿಗಳೇ ವಿವರಣೆಗಳಿತ್ತು. ಚಿತ್ರ ನೋಡಿ ತಮಗೆ ತೋಚಿದಂತೆ ಬರೆಯಿದೆ ಅಂತ ಹೇಳಿದ್ದಾರೆ. ಕಲಿಕಾಂಶಕ್ಕೆ ಪೂರಕವಾಗಿರ್ತಕ್ಕಂಥ ವಾಕ್ಯಗಳನ್ನೇ ತಾವೇನ್ ಮಾಡಬೇಕಿತ್ತು ಬರಿಬೇಕಿತ್ತು. ಬಹಳ ಜನರ ಬೇಡಿಕೆ ಇತ್ತು ಕಲಿಕಾ ಹಾಳೆ 29ರ ಆನ್ಸರ್ಸ್ ಬೇಗ ಹಾಕಿ ಅಂತ. ಪ್ರೆಸೆಂಟ್ ಆಗಿ ಗಣೇಶ ಚತುರ್ಥಿ ಇರೋದ್ರಿಂದ ಎಲ್ಲ ಕಡೆ ಏನಾಗದಪ್ಪ ಅಂದ್ರೆ ಸಿಟಿಯಲ್ಲೇ ಇರೋದ್ರಿಂದ ಸೌಂಡ್ಸ್ ಗಳಾಗಿರ್ಬಹುದು, ತುಂಬಾನೇ ಶಬ್ದ ಇದೆ, ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಕಷ್ಟ ಇದೆ. ಅದರ ಮಧ್ಯದಲ್ಲಿನೂ ಕೂಡ ನಾವು ಏನ್ ಮಾಡ್ತಾ ಇದೀವಿ, ರೆಕಾರ್ಡಿಂಗ್ಗೆ ತಗೊಂಡು ವಿಡಿಯೋಗಳನ್ನ ಕೊಡ್ತಾ ಇದ್ದೀವಿ. ವಿಡಿಯೋಗಳನ್ನ ಲೈಕ್ ಮಾಡಿ. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಲಿಂಕ್ ಅನ್ನ ಹೆಚ್ಚು ಶೇರ್ ಮಾಡಲಿಕ್ಕೆ ಮರೆಯದಿರಿ. ಮತ್ತೆ ಸಿಗ್ತೀನಿ ಕಲಿಕಾ ಹಾಳೆ 30ರ ವಿಡಿಯೋಗಳೊಂದಿಗೆ. ಮುಂದೆ ಯಾವ ವಿಡಿಯೋ ಇದೆ ಅಂತ ತಮಗೆ ಗೊತ್ತಾಗಬೇಕಾದ್ರೆ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಚಾನೆಲ್ನ ವಿಡಿಯೋ ಟ್ಯಾಬ್ಗೆ ಹೋದ ನಂತರ ಅಲ್ಲಿ ಮೇಲೇನೆ ಏನಾಗ್ತದೆ ಥಂಬ್ನೇಲ್ ಮೂಲಕ ಗೊತ್ತಾಗ್ತದೆ. ಅಂದ್ರೆ ಆ ಪೋಸ್ಟರ್ ಅಲ್ಲಿ ಯಾವ ತರಗತಿ, ಯಾವ ವಿಷಯ, ಯಾವ ಕಲಿಕಾ ಹಾಳೆ ಇದೆ ಅಂತ. ಅದರ ಕೆಳಗಡೆ ದಿನಾಂಕ ಮತ್ತು ಸಮಯ ಇದೆ. ಅದರ ಆಧಾರದ ಮೇಲೆ ಆ ವಿಡಿಯೋ ಆ ದಿನಾಂಕ ಆ ಸಮಯಕ್ಕೆ ಏನಾಗ್ತದಪ್ಪ ಅಂದ್ರೆ ಹಾಸ್ಟ್ ಆಗ್ತದೆ ಅಂತ ತಾವು ತಿಳ್ಕೋಬಹುದು. 8ನೇ ತರಗತಿಯಲ್ಲಿ ವಿಜ್ಞಾನ ಮತ್ತು ಹಿಂದಿಯಲ್ಲಿ ಕೂಡ ಉತ್ತಮ ಗುಣಮಟ್ಟದ ವಿಡಿಯೋಗಳನ್ನ ಹಾಕಿದ್ದೀವಿ. ತುಂಬಾ ವ್ಯೂಸ್ಗಳು ಬರ್ತಾ ಇದ್ದಾವೆ. ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ಗಳನ್ನ ಮಾಡಬೇಕು. ಹೆಚ್ಚು ಲೈಕ್ ವ್ಯೂಸ್ಗಳನ್ನ ಬಂದ್ರೆ ಇನ್ನಷ್ಟು ಮಾಡ್ಲಿಕ್ಕೆ ಖುಷಿ ಏನಾಗ್ತದಪ್ಪ ಅಂದ್ರೆ ಬರ್ತದ. ಸಿಗ್ತೀನಿ ಕಲಿಕಾ ಹಾಳೆ 30ರ ವಿಡಿಯೋದೊಂದಿಗೆ. ಅಲ್ಲಿ